ನಾಳೆ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆ ಬೆನ್ನಲ್ಲೇ ಹೊಸದಾಗಿ ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಲಿದ್ದಾರೆ. ಬಿಹಾರದಲ್ಲಿ ಇಬ್ಬರು ಡಿಸಿಎಂ ನೇಮಕ ಕೂಡ ಆಗುವಂತ ಸಾಧ್ಯತೆ ಇದೆ. ಅದರಲ್ಲಿ ಸುಶೀಲ್ ಮೋದಿ ಹಾಗೆ ರೇಣು ದೇವಿ ಡಿಸಿಎಂ ಆಗುವಂತ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ನಾಳೆ ಬೆಳಗ್ಗೆ 10 ಗಂಟೆಗೆ ಜೆಡಿಯು ಶಾಸಕಾಂಗ ಸಭೆಯನ್ನು ಕರೆಯಲಾಗಿದೆ. ಆ ಸಭೆ ಬಳಿಕ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆಯನ್ನು ಕೊಡಲಿದ್ದಾರೆ. ಈಗಾಗಲೇ ಸರ್ಕಾರಿ ಕಾರು ಹಿಂದಿರುಗಿಸಿದ್ದಾರೆ ಸಚಿವರು. ಹಾಗಾದರೆ ಕ್ಷಣಗಣನೆ ಆರಂಭಗೊಂಡಂತಿದೆ. ನಿತೀಶ್ ಕುಮಾರ್ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ವಾಪಸ್ ಸಿಎಂ ಆಗ್ತಾರೆ. ಬಿಜೆಪಿ ಜೊತೆಗೂಡಿ ಸಿಎಂ ಆಗುವಂತ ಎಲ್ಲ ಲಕ್ಷಣ ಕಾಣಿಸ್ತಾ ಇರುವಂಥದ್ದು. ಇನ್ನು RJDಯಲ್ಲಿ 79 ಶಾಸಕರಿದ್ರು, ಬಿಜೆಪಿಯಲ್ಲಿ 78 ಜನ ಇದ್ದಾರೆ, JDU 45 ಇದ್ದಾರೆ, CPIಯಲ್ಲಿ 12 ಜನ ಶಾಸಕರಿದ್ದಾರೆ, ಹಾಗೆ ಕಾಂಗ್ರೆಸ್ನಲ್ಲಿ 19 ಜನ ಶಾಸಕರಿರುವಂಥದ್ದು. ಇನ್ನೊಂದು ಕಡೆ HAM ಅಲ್ಲಿ 4 ಜನ ಶಾಸಕರಿದ್ದಾರೆ, AIMIM ಅಲ್ಲಿ 1 ಜನ ಶಾಸಕರಿದ್ದಾರೆ. ಇದೆಲ್ಲ ಟೋಟಲ್ ಮಾಡಿದ್ರೆ ನಮ್ಗೆ ಇವಾಗ ಒಟ್ಟು 243 ಸ್ಥಾನ ಇರುವಂಥದ್ದು. ಆದರೆ ಮ್ಯಾಜಿಕ್ ನಂಬರ್ 122 ಬರಬೇಕಾಗತ್ತೆ. ಬಿಜೆಪಿ ಜೊತೆ ಸೇರಿ ನಿತೀಶ್ ಕುಮಾರ್ ಅವರು ಸೇರಿದ್ರೆ ಮತ್ತೆ ವಾಪಸ್ ಈಗ ಸಿಎಂ ಆಗ್ತಾರೆ. 9ನೇ ಸಿಎಂ ಆಗಿ ಪದಗ್ರಹಣವನ್ನು ಮಾಡ್ತಾರೆ. ಈಗಾಗಲೇ ಬಿಜೆಪಿಯ 10 ಹಲವು ನಾಯಕರು, ಅದರಲ್ಲೂ ಕೂಡ ವರಿಷ್ಠರಾದಂಥ JP ನಡ್ಡಾ ಇರ್ಬೋದು, ಅಮಿತ್ ಶಾ ಎಲ್ಲ ಕೂಡ ಪಾಟ್ನಾ ಕಡೆ ಮುಖವನ್ನು ಮಾಡಿದ್ದಾರೆ. ಒಟ್ಟಾರೆ ಬಿಹಾರದಲ್ಲಿ ರಾಜಕೀಯ ಕ್ಷಿಪ್ರ ಕ್ರಾಂತಿ ಆಗ್ತಾ ಇದೆ. ಅದು ಕೂಡ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಗಮನಿಸಬೇಕಂತ ಹೇಳಿದ್ರೆ ಇಂಡಿ ಒಕ್ಕೂಟದಲ್ಲಿ ಒಬ್ಬೊಬ್ಬರೇ ಹೊರಗಡೆ ಹೋಗ್ತಾ ಇರುವಂಥದ್ದು. ಅದು ಕೂಡ ಮಮತಾ ಬ್ಯಾನರ್ಜಿ ಆಗಿರ್ಬೋದು, ಕೇಜ್ರಿವಾಲ್ ಇರ್ಬೋದು, ಎಲ್ಲರೂ ಕೂಡ ಹೊರಗಡೆ ಹೋಗ್ತಾ ಇದ್ದಾರೆ. ತಮ್ಮ ಸ್ಥಾನವನ್ನು ಗಟ್ಟಿ ಮಾಡುವಂಥ ಜವಾಬ್ದಾರಿ ಅವ್ರ ಮೇಲೆ ಇರುವಂಥದ್ದು. ಯಾಕಂತ ಹೇಳಿದ್ರೆ ಪ್ರಧಾನಿ ಅಭ್ಯರ್ಥಿಯಲ್ಲಿ 10 ಹಲವು ನಾಯಕರಿದ್ದಾರೆ. ಎಲ್ಲರೂ ಕೂಡ ಇಂಡಿ ಒಕ್ಕೂಟದಲ್ಲಿ ಇರುವಂಥವ್ರು, ಎಲ್ಲರೂ ಪ್ರಧಾನಿ ಆಕಾಂಕ್ಷಿಗಳೇ ಇರುವಂಥದ್ದು. ಆ ನಿಟ್ಟಿನಲ್ಲಿ ತಮ್ಮ ಸ್ಥಾನವನ್ನು ಭದ್ರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಒಬ್ಬೊಬ್ಬರೇ ಈಗ ಹೊರಗಡೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಿತೀಶ್ ಕುಮಾರ್ ಅವರು ಕಂಪ್ಲೀಟ್ ಹೊರಗಡೆ ಹೋಗುವಂಥ ಪ್ರಯತ್ನದಲ್ಲಿ ಇರುವಂಥದ್ದು. ನಾಳೆ ಸಿಎಂ ಆಗಿ ಪದಗ್ರಹಣವನ್ನು ಮಾಡುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ನಾಳೆ ರಿಸೈನ್ ಮಾಡಿ ಸಿಎಂ ಸ್ಥಾನಕ್ಕೆ ಮತ್ತು ವಾಪಸ್ಸು ಬಿಜೆಪಿ ಬೆಂಬಲವನ್ನು ಪಡ್ಕೊಂಡು ಬಿಹಾರದಲ್ಲಿ ಮತ್ತೆ ನಿತೀಶ್ ಕುಮಾರ್ ಅವರು ಸಿಎಂ ಆಗ್ತಾರೆ. ಎಲ್ಲ ನೋಡಿ, ಈಗಾಗಲೇ ಅವರಿಗೆ ಒಂದು ಹೊಸ ಹೆಸರು ಕೂಡ ಇದೆ, ಹಿಂದಿನ ಕೂಡ ಬಂದಿರುವಂಥದ್ದು ಪಲ್ಟಿ ರಾಮ್ ಅಂತ ಹೇಳಿ. ಅವ್ರಿಗೆ ಸಣ್ಣ ಕಾರಣ ಸಾಕು, ಅವರಿಗೆ ಪಲ್ಟು ರಾಮ್ ಅಂತ ಒಂದು ಹೆಸರಿದೆ, ಅವ್ರಿಗೆ ಬಿರುದಿದೆ. ಅವರಿಗೆ ಅವ್ರು ಯಾವ ಪಕ್ಷದಲ್ಲಿ ಇರ್ತಾರೆ, ಯಾರು ಸಪೋರ್ಟ್ ಮಾಡ್ತಾರೆ, ಎಲ್ಲಿ ಹೋಗ್ತಾರೆ ಯಾರಿಗೂ ಗೊತ್ತಾಗಲ್ಲ. ಎಲೆಕ್ಷನ್ ಬಂದಾಗ ಕೂಡ ಅವರು ಜಂಪಿಂಗ್ ಸ್ಟಾರ್ ಅಂತ ಕರ್ನಾಟಕದಲ್ಲಿ ಕಳೀತಾರೆ. ಹಾಗೆ ಜಂಪಿಂಗ್ ಸ್ಟಾರ್ ಆಗ್ತಾರೆ. ಅವರು ಯಾವ ಪಕ್ಷದಲ್ಲಿ ಬೇಕಾದ್ರೂ ಹೋಗ್ತಾರೆ, ಯಾರ ಜೊತೆ ಬೇಕಾದರೂ ಅವರು ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನು ನಡೆಸ್ತಾರೆ. ಒಟ್ಟಾರೆಯಾಗಿ ನಾವು ಗಮನಿಸಬೇಕಂತ ಹೇಳಿದ್ರೆ ಅವರು ಸಿಎಂ ಸ್ಥಾನದ ಆಕಾಂಕ್ಷಿ, ಸಿಎಂ ಆಗಿ ಇರಬೇಕು, ನಾನು ಕೊನೆ ತನಕ ಸಿಎಂఏ ಆಗಿ ಇರಬೇಕು ಎನ್ನುವಂಥ ನಿಲುವು, ಆಸೆ, ಆಕಾಂಕ್ಷೆ ಎಲ್ಲವೂ ಕೂಡ ನಿತೀಶ್ ಕುಮಾರ್ ಅವರಿಗೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅವರು ಯಾರ ಜೊತೆ ಕೂಡ ಮೈತ್ರಿ ಮಾಡ್ಕೊತಾರೆ, ಯಾರ ಜೊತೆ ಕೂಡ ಮೈತ್ರಿಯನ್ನು ಕೂಡ ಕಳೆದುಕೊಳ್ತಾರೆ. ಬಿಹಾರದಲ್ಲಿ ವಾಡಿಕೆಯಂತೆ ನಿತೀಶ್ ಕುಮಾರ್ ಪಲ್ಟಿ ಹೊಡೆದಿದ್ದಾರೆ. ಮೋದಿ ಸ್ನೇಹವೇ ಬೆಸ್ಟ್ ಅಂತ ಲಾಲುಗಳಿಗೆ ಕೈ ಕೊಡಲು ಮುಂದಾಗಿದ್ದಾರೆ. ನಿತೀಶ್ ನಡೆ ಇಂಡಿ ಕೂಟದಲ್ಲಿ ಈಗ ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸಿದೆ. मर जाना कबूल है, उनके साथ जाना हमको कभी कबूल नहीं है, ये अच्छी तरह जान लीजिए। स्पष्ट कर देता हूं, किसी के मन में ये संशय हो कि चुनाव के परिणामों के बाद नीतीश बाबू को फिर से भाजपा एनडीए में लेगी, तो मैं बिहार की जनता को स्पष्ट कह देना चाहता हूं और लल्लन बाबू को भी स्पष्ट कहना चाहता हूं, आप लोगों के लिए भाजपा के दरवाजे हमेशा के लिए बंद हो चुके हैं। ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹೊಸ ಪೈಜಾಮವನ್ನ ಹೊಲಿಸುತ್ತಿದ್ದಾರೆ. ಲಾಲು ಪ್ರಸಾದ್ ಯಾದವ್ರ RJD ಜೊತೆಗಿನ ದೋಸ್ತಿಗೆ ಟಾಟಾ ಬೈ ಬೈ ಹೇಳಿ ಹಳೆ ಗಂಡನ ಪದವಿಗತಿ ಎಂಬಂತೆ ಮತ್ತೆ ಮೋದಿ ಜೊತೆಗೆ ಮೈತ್ರಿ ಮಾಡಿಕೊಳ್ಳಲು ಮುಂದಾಗಿದ್ದಾರೆ. ನಿತೀಶ್ ಕುಮಾರ್ ತಂತ್ರಗಳನ್ನ ಕಣ್ಣಾರೆ ಕಂಡಿರೋ ಚಿರಾಗ್ ಪಾಸ್ವಾನ್ ಸುತಾರಾಮ್ ಮೈತ್ರಿ ಬೇಡ ಎನ್ನುತ್ತಿದ್ದಾರೆ. ಆದರೆ ಬಿಜೆಪಿ ಅಧ್ಯಕ್ಷ JP ನಡ್ಡಾ ದೆಹಲಿಯಲ್ಲಿ ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಿ ಪಾಸ್ವಾನ್ ಮನವೊಲಿಸುವಲ್ಲಿ ಯಶಸ್ಸು ಕಂಡಿದ್ದಾರೆ.